ಹರಿಹತ್ತು ಭವದಲ್ಲಿ ಬರಿಸಿತ್ತು ಮಾಯಿ, ನಮ್ಮನ ತಲೆಹೋಳು ಮಾಡಿತ್ತು ಮಾಯಿ, ಇಂದ್ರನಂಗಕ್ಕೆ ಭಂಗವನಿಕ್ಕಿತ್ತು ಮಾಯಿ, ಸಾಧಕರಿಗೆಲ್ಲ ಗುದ್ದಾಟವನಿಕ್ಕಿತ್ತು ಮಾಯಿ, ಮುನಿಗಳಿಗೆಲ್ಲ ಮನವೊಲಿಸಿಕೊಂಡು ಮರಣಕ್ಕೆ ಒಳಗು ಮಾಡಿತ್ತು ಮಾಯಿ. ಮಾಯ ಕಂಡು ಗಣೇಶ್ವರ ಬೆಕ್ಕಸನ ಬೆರಗಾದನೆಯ ದೇವ ಒಂದಾನೊಂದು ಕಾಲದಲ್ಲಿ ತಳುಕು ಗ್ರಾಮದಲ್ಲಿ ಇಬ್ಬರು ದಂಪತಿಗಳಿರುತ್ತಾರೆ. ಅನನ್ಯ ಭಕ್ತಿಯಿಂದ ಶಿವನ ಪೂಜೆ ಮಾಡುತ್ತಾರೆ, ಶಿವನ ಭಜನೆ ಮಾಡುತ್ತಾರೆ. ಎಷ್ಟು ವರ್ಷ ಪೂಜೆ ಮಾಡಿದರೂ ಸಹ ಶಿವ ಪ್ರತ್ಯಕ್ಷವಾಗುವುದಿಲ್ಲ, ಯಾವುದೇ ವರವನ್ನು ಕೊಡುವುದಿಲ್ಲ. ಏ ದೇವ, ಏ ಶಂಭುವೆ, ಆಗಲ ಇದೇ ಭಕ್ತರು ಯೋಚನೆ ಮಾಡುತ್ತಾ ಕಡು ಬಡತನ, ಊಟ ಮಾಡಲಿಕ್ಕೆ ಅನ್ನವಿಲ್ಲ, ಮೇಲೆ ಸರಿಯಾದ ಬಟ್ಟೆ ಇಲ್ಲ, ಬಡತನದಲ್ಲೂ ಸಹ ಶಿವನ ಪೂಜೆ ಬಿಡುವುದಿಲ್ಲ. ಆಗಲ ಇದೇ ದಂಪತಿಗಳ ಪೂಜೆ ಮಾಡುವ ಸಂದರ್ಭದೊಳಗೆ ಪಾರ್ವತಿ ಕೇಳುತ್ತಾಳೆ, ಎಷ್ಟು ವರ್ಷಗಳ ಕಾಲದಿಂದ ತಳುಕು ಗ್ರಾಮದಲ್ಲಿ ಶಿವನ ಪೂಜೆ ಮಾಡುತ್ತಿದ್ದಾರೆ ಸದ್ಭಕ್ತರು, ನೀವು ಒಂದೂ ವರವನ್ನು ಕೊಟ್ಟಿಲ್ಲ, ಊಟ ಮಾಡಲಿಕ್ಕೆ ಅನ್ನವಿಲ್ಲ, ಮೇಲೆ ಸರಿಯಾದ ಬಟ್ಟೆ ಇಲ್ಲ, ಏನು ಸ್ವಾಮಿ ಇದು ಪರೀಕ್ಷೆ? ಯಾವುದಾದರೂ ಒಂದು ವರವನ್ನು ಕೊಡಬಹುದಿತ್ತು, ಯಾಕೆ ಕೊಟ್ಟಿಲ್ಲ ಎಂದು ಮಾತಾಡಿ ಕೇಳುತ್ತಾಳೆ. ಹೋಗಲ್ಲ ಶಿವನು, ಆ ಸದ್ಭಕ್ತರಿಗೆ ನಾನು ಇನ್ನೂ ಪರೀಕ್ಷೆ ಮಾಡುತ್ತಿದ್ದೇನೆ, ಪರೀಕ್ಷೆ ಮುಗಿಯಬೇಕು, ಅದರ ವರವನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ. ತಾಯಿ ಸಿಟ್ಟಾಗಿ ಕೋಪಗೊಂಡ ಪಾರ್ವತಿ, ನಾನು ತಳುಕು ಗ್ರಾಮದ ನಡು ಬೀದಿಯಲ್ಲಿ ಅದೇ ಗ್ರಾಮಕ್ಕೆ ದೇವತೆಯಾಗಿ, ಗ್ರಾಮ ದೇವತೆಯಾಗಿ ನಾನೇ ಹೋಗುತ್ತೇನೆ. ನಿಮ್ಮ ವಿರೋಧವಾದರಾಗಲಿ, ಶಿವನನ್ನು ವಿರೋಧಿಸಿ ಜಗನ್ಮಾತೆಯು ನಡು ಬೀದಿಯಲ್ಲಿ ಇದೇ ಗೌರ ಸಮುದ್ರದ ಮಾರಮ್ಮಳಾಗಿ ಜನಿಸಿಬಿಟ್ಟಿದ್ದಾಳೆ. ನಡು ಬೀದಿಯಲ್ಲಿ ಪ್ರತ್ಯಕ್ಷವಾಗಿ ನಿಂತಿದ್ದಾಳೆ. ಸುತ್ತಭಕ್ತರು ಆ ತಾಯಿಯನ್ನು ನೋಡಬೇಕೆಂದು ನಡು ಬೀದಿಗೆ ಓಡೋಡಿ ಬರುತ್ತಾರೆ. ಅಮ್ಮ ಜಗನ್ಮಾತೆ, ಅಮ್ಮ ಜಗನ್ಮಾತೆ, ನಿಮ್ಮ ನೋಡಿದ ತಕ್ಷಣದಲ್ಲಿ ನಿಮ್ಮ ಜನ್ಮ ಪಾವನವಾಯಿತು. ನಿಮ್ಮ ಭಕ್ತಿಗೆ ಶಿವನಂತೂ ಒಲಿಯಲಿಲ್ಲ, ತಾಯಿ ಜಗನ್ಮಾತೆಯೇ ಒಲಿದಿದ್ದೀರಿ. ಇದೇ ಗ್ರಾಮ ದೇವತೆಯಾಗಿ ನಿಮಗೆ ಊಟ ಮಾಡಲಿಕ್ಕೆ ಅನ್ನವಿಲ್ಲಮ್ಮ, ಅನ್ನವನ್ನು ಕೊಡುತ್ತಾ ಎಂದು ಪಾದಕೆರಗಿದ್ದಾರೆ. ಗೌಡ ಸಮುದ್ರದ ಮಾರಮ್ಮ ದೇವಿಯು ಭಕ್ತಿಗೆ ಮೆಚ್ಚಿ ಅನ್ನ ಪ್ರಸಾದವನ್ನು ಕೊಟ್ಟಿದ್ದಾಳೆ. ಕಾಲವನ್ನು ಕಳೆಯುತ್ತಾ ಕಳೆಯುತ್ತಾ ಪಟ್ಟೆ ಪೀತಾಂಬರವನ್ನು ಕೊಟ್ಟಿದ್ದಾಳೆ. ಕಾಲವನ್ನು ಕಳೆಯುತ್ತಾ ಕಳೆಯುತ್ತಾ ಸುಂದರವಾದ ಮನೆಯನ್ನು ಕೊಟ್ಟಿದ್ದಾಳೆ. ಕಾಲವನ್ನು ಕಳೆಯುತ್ತಾ ಕಳೆಯುತ್ತಾ ಮನೆಗೆ ತಕ್ಕಂತೆ ಪುತ್ರ ಸಂತಾನ ಕೊಟ್ಟಿದ್ದಾಳೆ. ಎಲ್ಲಾ ವರಗಳನ್ನು ಕೊಟ್ಟಿದ್ದಾಳೆ. ದಂಪತಿಗಳಿಗೆ ಬರೀ ಆಸೆ ಇಲ್ಲ, ಶಿವನು ಅದಕ್ಕೆ ಪರೀಕ್ಷೆ ಮಾಡುತ್ತಿದ್ದು. ಬರೀ ಆಸೆ ಇಲ್ಲ, ದುರಾಸೆ ಇದೆ, ದುರಾಸೆ ಜಾಸ್ತಿ. ಆಗಲ ದಂಪತಿಗಳು ತಾಯಿಯನ್ನು ಕುರಿತು ಮತ್ತೆ ತಪಸ್ಸನ್ನು ಮಾಡುತ್ತಾರೆ. ತಾಯಿ ಎಲ್ಲಾ ವರಗಳನ್ನು ಕೊಟ್ಟಿದ್ದಾಳೆ. ಮತ್ತೆ ತಪಸ್ಸಿಗೆ ಪ್ರತ್ಯಕ್ಷರಾಗಿರುವಂತ ಮಾರಮ್ಮ ದೇವಿಯ ಮುಂದೆ ನಿಂತು, ಅಮ್ಮ ಜಗನ್ಮಾತೆ, ನಮಗೆ ಊಟ ಮಾಡಲಿಕ್ಕೆ ಅನ್ನವಾಗಿದೆ, ಮೇಲೆ ಬಟ್ಟೆ ಪೀತಾಂಬರವಾಗಿದೆ, ವಾಸ ಮಾಡಲಿಕ್ಕೆ ಮನೆಯಾಗಿದೆ, ಮನೆಗೆ ತಕ್ಕಂತೆ ಪುತ್ರ ಸಂತಾನವಾಗಿದೆ. ಎಲ್ಲಾ ವರಗಳನ್ನು ತಾಯಿ ಕೊಟ್ಟಿದ್ದೀಯಾ, ಎಲ್ಲಾ ವರಗಳನ್ನು ಕೊಟ್ಟಿದ್ದೀಯಾ. ನಮ್ಮದು ಕೊನೆಯದಾದ ಒಂದು ವರ ಇರುವುದಮ್ಮ, ಕೊನೆಯದಾದ ವರ, ಮತ್ತೆ ವರವನ್ನು ಕೇಳುವುದಿಲ್ಲ. ಕೊನೆಯದಾದ ವರ ಯಾವುದೆಂದರೆ ಸದ್ಭಕ್ತರು ಗಮನವಿಟ್ಟು ಕೇಳಬೇಕು ಅಂತ ವರವನ್ನು ಕೇಳುತ್ತಿದ್ದಾರೆ. ಕೊನೆಯದಾದ ವರ, ಮತ್ತೆ ವರವನ್ನು ಕೇಳುವುದಿಲ್ಲ. ಕೊನೆಯದಾದ ವರ ಯಾವುದೆಂದರೆ, ನಮ್ಮ ಜಗನ್ಮಾತೆ, ನಮ್ಮ ಕಣ್ಣಿಗೆ ಎಷ್ಟು ದೂರ ಪ್ರದೇಶವು ಕಾಣುತ್ತದೆಯೋ, ಕಣ್ಣಿಗೆ ಎಷ್ಟು ದೂರ ಪ್ರದೇಶವು ಕಾಣುತ್ತದೆಯೋ ಅದಷ್ಟು ನಮ್ಮದಾಗಬೇಕೆಂದು ಆಗಲ್ಲ. ಮಾರಮ್ಮ ದೇವಿ ನಗುತ್ತಾಳೆ. ಆ ಶಿವನು ಅದಕ್ಕೆ ವರವನ್ನು ಕೊಟ್ಟಿಲ್ಲ, ಇವರಿಗೆ ಇನ್ನೂ ಪರೀಕ್ಷೆ ಮಾಡಬೇಕಿತ್ತು. ಎಲ್ಲಾ ವರಗಳನ್ನು ಕೊಟ್ಟಿದ್ದೇನೆ, ಅದರಲ್ಲೂ ಬರೀ ಇಷ್ಟು ಅಷ್ಟ ಜಾಗ ಎಂದು ಕೇಳುತ್ತಿಲ್ಲ. ಕಣ್ಣಿಗೆ ಕಾಣುವ ಜಾಗವೆಲ್ಲ ಇವರದಾಗಬೇಕಂತೆ. ಎಂತ ವರವನ್ನು ಕೇಳುತ್ತಿದ್ದಾರೆ ದುರಾಸೆಯ ದಂಪತಿಗಳು. ಪರೀಕ್ಷೆ ಮಾಡುತ್ತಾಳೆ ಮಹಾತಾಯಿ. ನೋಡಿ, ನಾನು ನಡುಬೀದಿಯಲ್ಲಿ ಪ್ರತ್ಯಕ್ಷವಾಗಿ ನಿಂತಿರುತ್ತೇನೆ. ಸೂರ್ಯ ಹುಟ್ಟಿದ್ದಾನೆ, ಮುಳುಗುವುದರ ಒಳಗಾಗಿ ನಿಮ್ಮ ಕಣ್ಣಿಗೆ ಎಷ್ಟು ಪ್ರದೇಶ ಕಾಣುತ್ತದೆ ಅಷ್ಟನ್ನು ಹುಡುಕಿಕೊಂಡು ಸೂರ್ಯ ಮುಳುಗುವುದರ ಒಳಗಾಗಿ ತಳುಕು ಗ್ರಾಮದ ನಡು ಬೀದಿಗೆ ನೀವು ಬಂದಿದ್ದೇ ಆದರೆ ಹುಡುಕಿರುವಂತಹ ಅಷ್ಟು ಪ್ರದೇಶವು ನಿಮ್ಮದಾಗುತ್ತದೆ ಆಜ್ಞೆ ಮಾಡಿದ್ದಾಳೆ. ಆಗಲ ದಂಪತಿಗಳು ಬಹಳ ಸಂತೋಷಭರಿತರಾಗಿ ಮಕ್ಕಳಲ್ಲಿ ಮಗುವನ್ನಿಟ್ಟುಕೊಂಡು ಹೀಗೆ ಹುಡುಕುತ್ತಾ ಹೊರಟಿದ್ದಾರೆ. ಅದು ನಮ್ಮದಾಗಬೇಕು, ಇದು ನಮ್ಮದಾಗಬೇಕು, ಅದು ನಮ್ಮದಾಗಬೇಕು.
ಇವರು ನೋಡಿದ್ದೆಲ್ಲ ಇವರದೇ ಜಾಗ, ಕಣ್ಣಿಗೆ ಕಂಡದ್ದೆಲ್ಲ ಇವರದೇ. ಎಷ್ಟು ಬೇಕಾದರೂ ನೋಡಬಹುದು. ಸುಮ್ಮನೆ ಹೋಗುತ್ತಿದ್ದಾರೆ, ಎಲ್ಲವೂ ಅವರದಾಗಬೇಕು. ನಿರಾಸೆಯ ದಂಪತಿಗಳು ಸೂರ್ಯ ನೆತ್ತಿಗೆ ಬಂದಿದ್ದಾನೆ, ಹುಡುಕುತ್ತಿದ್ದಾರೆ. ಸಂಜೆಯ ಸಮಯ ಬಂದಿದೆ, ಇನ್ನೂ ಹುಡುಕುತ್ತಿದ್ದಾರೆ. ಸೂರ್ಯ ಮುಳುಗುವ ಸಮಯ. ಮಾರಮ್ಮ ದೇವಿ ಆಜ್ಞೆ ಮಾಡಿದ್ದಾಳೆ, ಸೂರ್ಯ ಮುಳುಗುವುದರ ಒಳಗಾಗಿ ಬರಬೇಕು. ಎಷ್ಟನ್ನಾದರೂ ನೋಡಿಕೊಂಡು ಬನ್ನಿ. ಎಷ್ಟು ನೋಡಬಹುದು? ಬೆಳಗಿನಿಂದ ಸಂಜೆಯವರೆಗೆ ಎಷ್ಟು ನೋಡಬಹುದು? 30-40 ಜಾಗ ಅಲ್ಲ, ಕಣ್ಣಿಗೆ ಕಂಡದ್ದೆಲ್ಲ ಅವರದೇ. ಬೆಳಗಿನಿಂದ ಸಂಜೆಯವರೆಗೆ ಎಷ್ಟು ಹುಡುಕಬಹುದು? ಅವರಿಗೆ ಇನ್ನೂ ಜಾಗ ಸಾಕಾಗಿಲ್ಲ. ಸೂರ್ಯ ಮುಳುಗುತ್ತಿದ್ದಾನೆ, ಮೈ ಮೇಲೆ ಎಚ್ಚರ ಇಲ್ಲ, ಇನ್ನೂ ಹುಡುಕುತ್ತಿದ್ದಾರೆ. ಬೇಕು ಬೇಕು, ಇನ್ನೂ ಜಾಗ ಬೇಕು. ಹುಡುಕುತ್ತಿದ್ದಾರೆ ದಂಪತಿಗಳು. ಹುಡುಕುತ್ತಾ ಹುಡುಕುತ್ತಾ ಸೂರ್ಯ ಮುಳುಗಿ ಬಿಟ್ಟಿದ್ದ. ಸೂರ್ಯ ಮುಳುಗಿ ಬಿಟ್ಟಿದ್ದಾನೆ. ಆ ತಾಯಿ ಮಾರಮ್ಮ ದೇವಿ ಅದೃಷ್ಟಳಾಗಿ ಹೋಗಿದ್ದಾಳೆ. ಆ ದಂಪತಿಗಳ ಸ್ಥಿತಿ ಹೇಗಿದೆ ಎಂದರೆ, ನಾವು ಒಮ್ಮೊಮ್ಮೆ ದೇವರ ಆಜ್ಞೆಗಳನ್ನು ಮೀರುತ್ತೇವೆ, ದೇವರ ಅಪ್ಪಣೆಗಳನ್ನು ಮೀರುತ್ತೇವೆ. ಏನೋ ಕೊಟ್ಟಿದೆ ಬಿಡು, ಅದನ್ನೇನೋ ಪಾಲಿಸಬೇಕು. ದೇವರು ಹೇಳಿದಾಗೆ ನಾವು ಕೇಳಬೇಕೆ? ನಮಗೆ ಇಷ್ಟ ಬಂದಾಗ ಮಾಡುತ್ತೇವೆ. ನಾವು ದೇವರ ಆಜ್ಞೆಗಳನ್ನು ಮೀರುವಂತಿಲ್ಲ, ದೇವರ ಅಪ್ಪಣೆಗಳನ್ನು ಮೀರುವಂತಿಲ್ಲ. ಇವರು ಸಹ ಈ ಮಾರಮ್ಮ ದೇವಿ ಆಜ್ಞೆಯನ್ನು ಮೀರಿದ್ದಾರೆ, ಮೀರಿ ಮುಂದಕ್ಕೆ ಹೋಗಿದ್ದಾರೆ. ಅದೃಷ್ಟಳಾಗಿ ಹೋಗಿದ್ದಾಳೆ. ತಾಯಿ ಆಜ್ಞೆಯನ್ನು ಮೀರಿರುವಂತಹ ದಂಪತಿಗಳ ಸ್ಥಿತಿ ಹೇಗಿದೆ ಎಂದರೆ, ಅವರು ಮೊದಲು ಯಾವ ಸ್ಥಿತಿಗಿದ್ದರೋ ಅದೇ ಸ್ಥಿತಿಗೆ ಬರುತ್ತಿದ್ದಾರೆ. ಊಟ ಮಾಡಲಿಕ್ಕೆ ಅನ್ನವಿಲ್ಲದಂತಾಗಿದೆ, ಈ ಮೇಲೆ ಸರಿಯಾದ ಬಟ್ಟೆ ಇಲ್ಲದಂತಾಗಿದೆ, ಮನೆ ಮುರುಕಾಗಿ ಬಿದ್ದು ಹೋಗಿದೆ. ಕಂಕಳಲ್ಲಿ ಎತ್ತಿಕೊಂಡು ಹೋಗಿದ್ದಂತ ಮಗು ಅಲ್ಲೇ ಅದಕ್ಕೆ ಬಸವಾದಿ ಶಿವಶರಣರು ಹೇಳುತ್ತಾರೆ, ಆ ದೇವರು ಏನು ಕೊಡುತ್ತಾನೆಯೋ ಅದೇ ಕೊನೆ ತನಕ. ದೇವರು ಕೊಟ್ಟಿದ್ದೇ ಕೊನೆ ತನಕ, ಮನುಷ್ಯ ಮಾಡುವುದೆಲ್ಲ ಮನೆ ತನಕ. ಸಾಕು ಸಾಕು ವೀರಭದ್ರನೇ, ನೀನು ಕೊಟ್ಟಿರುವುದೇ ಸಾಕು ಎಂಬುವನು ಶ್ರೀಮಂತ. ಸಾಕು ನೀನು ಕೊಟ್ಟಿರುವುದೇ ಸಾಕು ಎಂಬುವನು ಶ್ರೀಮಂತ. ಅದೂ ಬೇಕು ಇದೂ ಬೇಕು ಎಂಬುವನು ಬಡವ. ಎಲ್ಲವನ್ನು ಕಳೆದುಕೊಂಡು ತಳುಕು ಗ್ರಾಮದ ನಡುಬೀದಿಗೆ ಓಡೋಡಿ ಬರುತ್ತಾರೆ. ದಂಪತಿಗಳು ಓಡೋಡಿ ಬಂದು ಮಾರಮ್ಮ ದೇವಿಯನ್ನು ಹುಡುಕುತ್ತಾರೆ. ಮಾರಮ್ಮ ದೇವಿ ಅದೃಷ್ಟಳಾಗಿ ಹೋಗಿದ್ದಾರೆ. ಮತ್ತೆ ಘೋರವಾದ ತಪಸ್ಸನ್ನು ಮಾಡುತ್ತಾರೆ. ತಪಸ್ಸಿಗೆ ಮೆಚ್ಚಿ ತಾಯಿ ಪ್ರತ್ಯಕ್ಷವಾಗಿ ನಿಂತಿದ್ದಾಳೆ. ಆಗ ಇವರಿಗೆ ಬುದ್ಧಿ ಬಂದಿದೆ, ಎಲ್ಲವೂ ಅರ್ಥವಾಗಿದೆ. ಅಮ್ಮ ಜಗನ್ಮಾತೆ, ನಮ್ಮನ್ನು ಕ್ಷಮಿಸಬೇಕು ತಾಯಿ, ನಮ್ಮನ್ನು ಕ್ಷಮಿಸಬೇಕು. ಯಾವುದೇ ಒಡವೆ ವಸ್ತ್ರಗಳ ಬೇಡ ತಾಯಿ, ಆಸ್ತಿ ಅಂತಸ್ತು ಬೇಡ, ಬೇಕು ಎಂದು ನುಡಿದವರೇ ಜೀವನದ ಅರ್ಥವಾದ ಮೇಲೆ ನಾವು ಸಹ ಬಂಗಾರದ ಆಸೆ ಬಿಡುತ್ತೇವೆ, ಆಸ್ತಿ ಅಂತಸ್ತುಗಳ ಆಸೆ ಬಿಡುತ್ತೇವೆ. ಪ್ರತಿಯೊಬ್ಬರು ಅಷ್ಟೇ, ಅದರಲ್ಲಿ ಯಾವುದೇ ಸುಖವಿಲ್ಲ. ಜಾಸ್ತಿ ಬಂಗಾರ ಹಾಕಿಕೊಂಡರೆ ಅಕ್ಕಪಕ್ಕದ ಮನೆಯವರೇ ಸಹಿಸುವುದಿಲ್ಲ. ಜಾಸ್ತಿ ಆಸ್ತಿ ಇದ್ದರೆ ಅಣ್ಣ ತಮ್ಮಂದಿರೇ ಸಹಿಸುವುದಿಲ್ಲ. ಎಲ್ಲದಕ್ಕೂ ಒಂದಿರುತ್ತದೆ ಕೊಕ್ಕೆ ಎಂಬುದು, ಅದಕ್ಕೆ ಮುಳ್ಳಾಗಬಾರದು. ಜೀವನದ ಅರ್ಥವಾಗಿರುವ ದಂಪತಿಗಳಿಗೆ ಆ ಜಗನ್ಮಾತೆ ಯಾವುದೇ ಒಡವೆ ವಸ್ತ್ರಗಳು ಬೇಡ ತಾಯಿ, ಆಸ್ತಿ ಅಂತಸ್ತು ಬೇಡ. ನಮ್ಮ ಜೀವ ಇರುವವರೆಗೂ ತಳುಕು ಗ್ರಾಮದ ನಡುಬೀದಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪ್ರತಿನಿತ್ಯ ಪಾದ ಪೂಜೆ ಮಾಡುತ್ತಾ, ಪ್ರತಿನಿತ್ಯ ಸೇವೆ ಮಾಡುತ್ತಾ, ಪಾದ ಸೇವೆ ಮಾಡುತ್ತೇವೆ ತಾಯಿ. ಯಾವುದೇ ಪೂಜೆ ಕಾರ್ಯಗಳನ್ನು ಮಾಡುತ್ತೇವೆಂದು ಅಂದಿನಿಂದ ಇಂದಿನವರೆಗೂ ತಾಯಿಯ ಸೇವೆಯನ್ನು ಮಾಡುತ್ತಾ ಗ್ರಾಮದ ನಡುಬೀದಿಯಲ್ಲಿ ಭಕ್ತರು ವೀರಭದ್ರ ದೇವರು ಕೊಟ್ಟಿದ್ದರಲ್ಲೇ ತೃಪ್ತಿ ಹೊಂದುತ್ತಾ, ಮಾರಮ್ಮ ದೇವಿ ಕೊಟ್ಟಿದ್ದರಲ್ಲೇ ತೃಪ್ತಿ ಹೊಂದುತ್ತಾ, ಆ ದೇವರೇನು ಕಡಿಮೆ ಮಾಡುವುದಿಲ್ಲ, ಎಲ್ಲಾ ವರಗಳನ್ನು ಕೊಡುತ್ತಾರೆ. ನಾವು ಕೇಳಬಾರದಷ್ಟೇ, ಅವರೇ ಕೊಡುತ್ತಾರೆ. ಅದಕ್ಕೆ ದೇವರೇ ಸಾಕ್ಷಿಯಾಗಿರುತ್ತಾರೆ. ಪರಮಾತ್ಮನ ಆಧಾರ ಬಡಬಿಡುತ್ತಾ ತಾಯಿಯ ಸೇವೆಯನ್ನು ಮಾಡುತ್ತಿದ್ದಾರೆ ಎಂಬಲ್ಲಿಗೆ ಕತೆಗೆ ಮಂಗಳಂ ಪಾಡುತ್ತಾರೆ.